ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ಸಾಮಾನ್ಯವಾಗಿ ನಮಗೆ ಯಾವುದಾದರೂ ವಿಚಾರದ ಬಗ್ಗೆ ಗೊತ್ತಾಗಬೇಕು ಅಂದರೆ ತಕ್ಷಣ ನಾವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ. ಆದರೆ ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ನಾವು ಥಟ್ ಅಂತ ವಿಕಿಪೀಡಿಯಾ ಓಪನ್ ಮಾಡ್ತೀವಿ. ಇದು ನಮಗೂ ನಿಮಗೂ ಸಾಮಾನ್ಯರ ಸಂಗತಿ. ಈ ವಿಕಿಪೀಡಿಯಾ ಅನ್ನೋದು ಫೇಮಸ್ ವ್ಯಕ್ತಿಗಳು, ಘಟನೆ ಹಾಗೂ ಐತಿಹಾಸಿಕ ಸಂಗತಿಗಳ ಬಗ್ಗೆ ಮಾತ್ರ ಓದೋಕೆ ಸಿಗ್ತಾ ಇತ್ತು. ಆದರೆ ಇದೀಗ ಇಡೀ ರಾಜ್ಯದ ಜೊತೆಗೆ ದೇಶದಲ್ಲೇ ಸದ್ದು ಸುದ್ದಿ ಮಾಡಿರೋ ರೇಣುಕಾಸ್ವಾಮಿ ಕೊಲೆ ಕೇಸ್ ಕೂಡ ವಿಕಿಪೀಡಿಯಾದಲ್ಲಿ ಲಭ್ಯವಾಗ್ತಾ ಇದೆ. ಹೌದು, ಇಡೀ ದೇಶದಲ್ಲೇ ಸೆನ್ಸೇಷನ್ ಅನಿಸಿಕೊಂಡ ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಒಂದು ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ. ಯಾವಾಗ ಈ ಸುದ್ದಿ ಕಾಡ್ಗಿಚ್ಚಿನ ರೀತಿಯಲ್ಲಿ ಹಬ್ಬಿತೋ, ಜೊತೆಗೆ ನಟ ದರ್ಶನ್ ಮಾಡಿದ್ದ ಕೊಲೆ ಎನ್ನಲಾದ ಕೇಸ್ ಹಿನ್ನೆಲೆ ಈ ಸುದ್ದಿ ಸಾಕಷ್ಟು ಸೌಂಡ್ ಮಾಡಿತ್ತು. ಹಾಗೂ ಇದನ್ನು ಯಾರೋ ಇಂಟರ್ನೆಟ್ ಬಳಕೆದಾರರು ಸೃಷ್ಟಿ ಮಾಡಿರೋದಲ್ಲ, ಬದಲಾಗಿ ರೇಣುಕಾಸ್ವಾಮಿಯ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಇದನ್ನು ಸ್ವತಃ ವಿಕಿಪೀಡಿಯಾನೇ ಕ್ರಿಯೇಟ್ ಮಾಡಿದ್ದಾಗಿದೆ. ಮರ್ಡರ್ ಆಫ್ ರೇಣುಕಾಸ್ವಾಮಿ ಹೆಸರಿನಲ್ಲಿ ವಿಕಿಪೀಡಿಯಾ ಪೇಜ್ ಓಪನ್ ಮಾಡಲಾಗಿದೆ. ಈ ವಿಕಿಪೀಡಿಯಾದಲ್ಲಿ ರೇಣುಕಾಸ್ವಾಮಿ ದರ್ಶನ್ಸ್ ಲಾಂಗ್ ಟೈಮ್ ಪಾರ್ಟ್ನರ್ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ, ಈತನನ್ನ ದರ್ಶನ್ ಜೊತೆ ಕೆಲಸ ಮಾಡುವ ಹುಡುಗರು ಕೊಲೆ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಹಾಗೂ ಈತನ ಸಾವಿನ ಕಾರಣ ಎಂದರೆ ಶಾಕ್ ಹಾಗೂ ಮಾರಣಾಂತಿಕ ಹಲ್ಲೆ ಅಂತ ಹೇಳಲಾಗಿದೆ. ಈಗ ಎಲ್ಲಾ ಕಡೆ ಸದ್ದು ಮಾಡ್ತಾ ಇರೋ ಈ ಕೇಸ್ ಬಗ್ಗೆ ಏನು ವಿಶೇಷತೆ ಅಂತ ನೀವು ಅಂದುಕೊಳ್ಳಬಹುದು. ಆದರೆ ಜಗತ್ತಿನಲ್ಲಿ ಈವರೆಗೂ ನಡೆದಿರೋ ಪ್ರಮುಖ ರಾಜಕೀಯ ನಾಯಕರ ಹತ್ಯೆ, ವಿಶ್ವದಲ್ಲಿ ನಡೆದಿರೋ ಅತಿ ಹೈ ಪ್ರೊಫೈಲ್ ಕೊಲೆಗಳು ಅಥವಾ ಅಪರಾಧಗಳು, ಜೊತೆಗೆ ಇತಿಹಾಸದಲ್ಲಿ ನಡೆದ ಸೆನ್ಸೇಷನಲ್ ಕ್ರೈಮ್ಗಳ ಬಗ್ಗೆ ಮಾತ್ರ ಉಲ್ಲೇಖ ಮಾಡ್ತಾ ಇದ್ದ ವಿಕಿಪೀಡಿಯಾ ಇದೀಗ ನಮ್ಮ ರಾಜ್ಯದ ರೇಣುಕಾಸ್ವಾಮಿ ಕೊಲೆಯನ್ನು ಅದರಲ್ಲಿ ಪಟ್ಟಿ ಮಾಡಿ ಅಪ್ಲೋಡ್ ಮಾಡಿರೋದು ಅತಿ ವಿರಳಾತಿ ವಿರಳ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೆಸರು ಪಡೆದಿರುವಂತಹ ನಟ ದರ್ಶನ್ ಸಿನಿಮಾದಲ್ಲಿ ದಾಖಲೆ ಮೇಲೆ ದಾಖಲೆನ ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿ ಈಗ ಈ ಕೊಲೆ ಕೇಸ್ ಕೂಡ ಇದೇ ಫಸ್ಟ್ ಟೈಮ್ ವಿಕಿಪೀಡಿಯಾದಲ್ಲಿ ಉಲ್ಲೇಖ ಆಗ್ತಾ ಇದೆ. ಇದು ವಿಪರ್ಯಾಸವೇ ಸರಿ. ನಮಸ್ಕಾರ.